ಮಾಜಿ ಸಚಿವ ನಾಗೇಂದ್ರ ಮನೆಯಲ್ಲಿ ಇಡಿ ಅಧಿಕಾರಿಗಳ ಶೋಧ ಇನ್ನೂ ಮುಂದುವರೆದಿದೆ. ಇದು ಬಳ್ಳಾರಿಯ ಮನೆಯ ಮೇಲೆ ಇಡಿ ರೇಡ್ ಕುರಿತಂತೆ ಡೀಟೇಲ್ಸ್. ಇನ್ನು ನಾಗೇಂದ್ರ ಆಪ್ತರನ್ನ ಕರೆಸಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಚೇತನ್ ಹಾಗೂ ನಾಗರಾಜ್ ಇವರಿಬ್ರು ನಾಗೇಂದ್ರ ಆಪ್ತರು, ಅವರನ್ನ ಕರೆಸಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ನಾಗೇಂದ್ರರ ಇನ್ನಷ್ಟು ಆಪ್ತರನ್ನ ಕರೆಸುವಂತಹ ಸಾಧ್ಯತೆ ಕೂಡ ಇದೆ. ನಮಗೂ ನೋಟಿಸ್ ಬರುತ್ತೆ ಅನ್ನುವಂತಹ ಆತಂಕದಲ್ಲಿ ನಾಗೇಂದ್ರ ಆಪ್ತರಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್. ಬಳ್ಳಾರಿ ಮನೆ ಮೇಲೂ ಕೂಡ ಇನ್ನೂ ಪರಿಶೀಲಿಸ್ತಾ ಇದ್ದಾರೆ ಅಧಿಕಾರಿಗಳು, ರೇಡ್ ಮುಂದುವರೆದಿದೆ ಅನ್ನೋ ಮಾಹಿತಿ. ಸೊ ಈಗ ಆಲ್ರೆಡಿ ಆಪ್ತರನ್ನ ಕರೆದು ವಿಚಾರಿಸಿದ್ದಾರೆ. ಏನ್ ಮಾಹಿತಿ ಲಭ್ಯವಾಗಿದೆ? ಇನ್ನು ಯಾರಿಗೆಲ್ಲ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ? ಮುಖ್ಯವಾಗಿ ಬಳ್ಳಾರಿಯ ನಾಗೇಂದ್ರ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ 12 ಗಂಟೆಗಳ ಕಾಲ ಶೋಧ ಕಾರ್ಯವನ್ನು ಬಳ್ಳಾರಿಯಲ್ಲಿ ಇಡಿ ಅಧಿಕಾರಿಗಳು ಮಾಡಿದ್ರು. ಈ ಒಂದು 12 ಗಂಟೆಯ ನಿರಂತರ ಶೋಧದಲ್ಲಿ ಕೆಲವೊಂದಿಷ್ಟು ಆಸ್ತಿ ಪತ್ರಗಳು ಕೂಡ ಪತ್ತೆಯಾಗಿದ್ದವು. ಅವುಗಳನ್ನು ಪರಿಶೀಲನೆ ಮಾಡುವ ಮೂಲಕ ಮತ್ತೊಂದು ಕಡೆ ನಾಗೇಂದ್ರ ಅವರ ಆಪ್ತರನ್ನು ಕರೆಸಿ ಮನೆಯಲ್ಲಿ ವಿಚಾರಣೆ ನಡೆಸುವಂಥ ಒಂದು ಕೆಲಸವನ್ನು ಕೂಡ ಇಡಿ ಅಧಿಕಾರಿಗಳು ಮಾಡಿದ್ರು. ಆದರೆ 12 ಗಂಟೆಗಳ ನಿರಂತರ ಶೋಧ ಕಾರ್ಯದಲ್ಲಿ ಸಿಕ್ಕಂಥ ಆಸ್ತಿ ಪತ್ರಗಳು ಯಾವ ಇದು ಆಸ್ತಿಗೆ ಸಂಬಂಧಿಸಿದ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರ ನಾಗೇಂದ್ರ ಅವರ ಆಪ್ತ ಸಹಾಯಕ ಚೇತನ್ ಮತ್ತು ಅವರ ಮಾಧ್ಯಮ ಸಲಹೆಗಾರ ನಾಗರಾಜ್ ಅವ್ರನ್ನ ಮನೆಗೆ ಕರೆಸಿ ನಿರಂತರ 3 ಗಂಟೆಗಳ ಕಾಲ ಒಂದು ವಿಚಾರಣೆ ನಡೆಸುವಂಥ ಒಂದು ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡಿದ್ರು. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಆಪ್ತರನ್ನು ಕೂಡ ಮನೆಗೆ ಹೋಗಿ ಕರೆದುಕೊಂಡು ಬಂದು ವಿಚಾರಣೆ ನಡೆಸುವಂಥ ಕೆಲಸವನ್ನು ನಿನ್ನೆ ಇಡಿ ಅಧಿಕಾರಿಗಳು ಮಾಡಿದ್ರು. ಇದೇ ನಿಟ್ಟಿನಲ್ಲಿ ಈಗ ಕೆಲವೊಂದಿಷ್ಟು ಆಪ್ತರಿಗೂ ಕೂಡ ಈಗ ನೋಟಿಸ್ ಬರುವಂಥ ಒಂದು ಸಾಧ್ಯತೆಗಳು ಇರುವಂಥದ್ದು. ಜೊತೆಗೆ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ಬೆಂಗಳೂರಿನಿಂದ ಹೈದರಾಬಾದ್ನಿಂದ ಬಳ್ಳಾರಿಗೆ ಇರುವಂಥ ನಂಟನ್ನು ಈಗ ಪರಿಶೀಲನೆ ನಡೆಸುವಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಮಾಡ್ತಿರುವಂಥದ್ದು. ಒಂದು ಕಡೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥ ಕೆಲವೊಂದಿಷ್ಟು ನಾಯಕರಿಗೆ ಅಂದರೆ ಹಣ ವರ್ಗಾವಣೆ ಯಾರ್ಯಾರ ಅಕೌಂಟ್ಗೆ ಹೋಯಿತು ಮತ್ತು ಅಲ್ಲಿಂದ ಯಾರಿಗೆ ಹಣವನ್ನು ನೀಡಲಾಯಿತು ಅನ್ನುವಂಥ ಒಂದು ಎಲ್ಲ ಆಯಾಮದಲ್ಲೂ ಕೂಡ ಈಗ ತನಿಖೆಯನ್ನು ಇಡಿ ಅಧಿಕಾರಿಗಳು ಮುಂದುವರಿಸಿರುವಂಥದ್ದು. ಇನ್ನೊಂದು ಕಡೆ 25 ಕೋಟಿಗೂ ಹೆಚ್ಚು ಹಣ ಬಳ್ಳಾರಿ ಮೂಲಕವೇ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ಶಂಕೆ ಹಿನ್ನೆಲೆಯಲ್ಲಿ ನಿನ್ನೆ ಇಡಿ ಅಧಿಕಾರಿಗಳು ನಿರಂತರ 12 ಗಂಟೆಗಳ ಕಾಲ ನಿರಂತರವಾಗಿ ಪರಿಶೀಲನೆ ನಡೆಸುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಹೀಗಾಗಿ ಬಳ್ಳಾರಿಯಲ್ಲಿರುವಂಥ ನಾಗೇಂದ್ರ ಆಪ್ತರಿಗೂ ಕೆಲವೊಂದಿಷ್ಟು ಜನರಿಗೂ ಕೂಡ ಈಗ ನೋಟಿಸ್ ಬರುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರ ಆಪ್ತರಿಗೂ ಕೂಡ ಕಳವಳ ಇರುವಂಥದ್ದು. ಯಾಕಂತ ಹೇಳಿದರೆ ತೆಲಂಗಾಣದ ಚುನಾವಣೆ ವೇಳೆಗೆ ಈ ಒಂದು ಹಣ ಹೂಡಿಕೆ ಆಯಿತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಆರೋಪವನ್ನು ಮಾಡಿದ್ರು. ಜೊತೆಗೆ 25 ಕೋಟಿಗೂ ಹೆಚ್ಚು ಹಣ ಬಳ್ಳಾರಿಯಲ್ಲೂ ಕೂಡ ಅಂದರೆ ಮದ್ಯದ ಅಂಗಡಿ, ಚಿನ್ನದ ಅಂಗಡಿ ಸೇರಿದಂತೆ ಅನೇಕ ಕಡೆಯಲ್ಲಿ ವಹಿವಾಟಾಗಿದೆ ಅನ್ನುವಂಥ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಈಗ ಇಡಿ ಅಧಿಕಾರಿಗಳು ನಿರಂತರವಾಗಿ 12 ಗಂಟೆಗಳ ಕಾಲ ಶೋಧ ಕಾರ್ಯವನ್ನು ನಡೆಸಿ ಮತ್ತೆ ಈಗ ಹೊರಟಿರುವಂಥದ್ದು. ಯಾವುದೇ ಕ್ಷಣದಲ್ಲಾದರೂ ಕೂಡ ಮತ್ತೆ ಕೆಲವೊಂದಿಷ್ಟು ನಾಗೇಂದ್ರ ಅವ್ರನ್ನ ಆಪ್ತರನ್ನ ವಿಚಾರಣೆ ಕರೆಯುವ ಸಾಧ್ಯತೆಗಳು ಇರುವಂಥದ್ದು. ಇನ್ನೊಂದು ಕಡೆ ನಾಗೇಂದ್ರ ಅವ್ರಿಗೂ ಕೂಡ ಮತ್ತಷ್ಟು ಇಡಿ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.